ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಲಕ್ಷ್ಮೀ ದೇವಿಗೆ ಇವರೆಂದರೆ ತುಂಬ ಪ್ರೀತಿಯಂತೆ ಎಂದಿದ್ದಾರೆ ಚಾಣಕ್ಯರು. ಯಾರಿಗೆ ಏನು ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಇಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಆದರೆ ಕರೆಕ್ಟಾಗಿ ಸಮಸ್ಯೆಯನ್ನು ಬರೆದು ಕಳಿಸಿದರೆ ಉತ್ತರ ಕೊಡ್ತೇನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅರ್ಧಂಬರ್ಧ ಸಮಸ್ಯೆ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು, ಖಂಡಿತವಾಗ್ಲೂ ಹೇಳ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿರುತ್ತೆ, ಲಕ್ಷ್ಮೀ ದೇವಿಗೆ ಇವರೆಂದರೆ ತುಂಬಾ ಪ್ರಿಯವಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂಥ ವ್ಯಕ್ತಿಗಳು ಯಾರು, ಹಾಗೆಯೇ ಲಕ್ಷ್ಮೀ ದೇವಿಗೆ ಯಾರು ಜಾಸ್ತಿ ಬೇಗ ಇಷ್ಟವಾಗುವಂಥದ್ದು ಅಂತ ನೋಡೋಣ. ಆಚಾರ್ಯ ಚಾಣಕ್ಯರ ನೀತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಜನರ ಜೀವನದಲ್ಲಿ ಚಾಣಕ್ಯರ ಬೋಧನೆಗಳು ಪ್ರಮುಖ ಪಾತ್ರ ವಹಿಸುವಂಥದ್ದು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳ ಮೂಲಕ ವ್ಯಕ್ತಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸುವ ಮಾರ್ಗವನ್ನು ತೋರಿಸಿದ್ದಲ್ಲದೆ ಅವರ ಜೀವನವನ್ನು ಹೇಗೆ ಸರಳಗೊಳಿಸಬೇಕು ಎಂಬುದರ ಬಗ್ಗೆಯೂ ಹೇಳಿರುವಂಥದ್ದು. ಇದಲ್ಲದೆ ಚಾಣಕ್ಯರ ಪ್ರಕಾರ ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ, ಹಾಗೆಯೇ ಯಾರೊಂದಿಗೆ ಲಕ್ಷ್ಮೀ ದೇವಿಯು ಆಗುವಂಥದ್ದು ಎಂಬುದರ ಬಗ್ಗೆ ಕೂಡ ಹೇಳಿರುವಂಥದ್ದು. ಲಕ್ಷ್ಮೀ ದೇವಿ ಯಾವ ವ್ಯಕ್ತಿಗಳ ಮೇಲೆ ತುಂಬ ಸಂತೋಷಗೊಳ್ತಾರೆ, ಹಾಗೆಯೇ ಮೊದಲನೇದಾಗಿ ಪ್ರಾಮಾಣಿಕ ಜನರು, ತುಂಬ ಪ್ರಾಮಾಣಿಕ ವ್ಯಕ್ತಿಗಳನ್ನು ಮತ್ತು ಸ್ವಾರ್ಥಿಗಳಲ್ಲದ ಜನರನ್ನು ಲಕ್ಷ್ಮೀ ದೇವಿ ಇಷ್ಟಪಡುವಂಥದ್ದು. ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುವಂಥದ್ದು. ಇವರು ತಮ್ಮ ಜೀವನದಲ್ಲಿ ಏನನ್ನೇ ಸಾಧಿಸಿದರೂ ಕೂಡ ಅದರಲ್ಲಿ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಪಾತ್ರ ಪ್ರಮುಖವಾಗಿರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ದೃಢವಾದ ಉದ್ದೇಶ. ತಮ್ಮ ಜೀವನದಲ್ಲಿ ದೃಢವಾದ ಉದ್ದೇಶಗಳನ್ನು ಹೊಂದಿರುವ ಅಥವಾ ತಮ್ಮ ಉದ್ದೇಶಗಳಿಂದ ಎಂದಿಗೂ ಹಿಂದಕ್ಕೆ ಸರಿಯಾದ ಜನರು ಸಹ ತಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಪಡೆಯುವಂಥದ್ದು. ಅಂಥ ಜನರು ಲಕ್ಷ್ಮೀ ದೇವಿಯ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಈ ಜನರು ಬೇಗನೆ ಯಶಸ್ಸನ್ನು ಸಾಧಿಸುವಂಥದ್ದು. ನೆಕ್ಸ್ಟ್, ಕೆಟ್ಟ ಚಟಗಳಿಂದ ದೂರ ಇರುವವರು. ಕೆಟ್ಟ ಚಟ ಏನಿರುತ್ತೆ, ಎಲ್ಲ ಕೆಟ್ಟ ಚಟಗಳು ಇದಕ್ಕೆ ಬರುವಂಥದ್ದು. ಆ ಚಟಗಳಿಂದ ಆದಷ್ಟು ದೂರವಿರುವವರು. ಯಾವ ವ್ಯಕ್ತಿ ತನ್ನ ದುಶ್ಚಟಗಳಿಂದ ಅಥವಾ ಕೆಟ್ಟ ಚಟಗಳಿಂದ ಆದಷ್ಟು ದೂರವಿರುತ್ತಾನೋ ಅಂಥವನು ತಮ್ಮ ಜೀವನದಲ್ಲಿ ಅಪಾರ ಸಂಪತ್ತನ್ನು, ಹಣವನ್ನು ಪಡೆದುಕೊಳ್ತಾನೆ ಅಂತ ಚಾಣಕ್ಯರು ಹೇಳಿರುವಂಥದ್ದು. ಇವರ ಮೇಲೆ ಸದಾಕಾಲ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಆಶೀರ್ವಾದ ಇರುತ್ತೆ ಅನ್ನುವ ನಂಬಿಕೆ. ನೋಡಿ, ಇದೆಲ್ಲ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಹೇಳಿರುವಂಥದ್ದು. ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸುವವರು. ಹಣವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿದಿರುವ ಜನರು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯರಾಗಿರ್ತಾರೆ. ಇದರಿಂದ ಆತನು ಏನು ಕೂಡಿಟ್ಟ ಸಂಪತ್ತು ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನು ಪಡೆದುಕೊಳ್ತಾರೆ ಅಂತ ಹೇಳಲಾಗಿದೆ. ಇದು ನಿಜ ಕೂಡ. ಚಾಣಕ್ಯರು ಹೇಳುವುದಕ್ಕಿಂತ ನಾವೇ ಒಂದು ಸಲ ಯೋಚನೆ ಮಾಡಿದರೆ ಇದು ಸತ್ಯ ಅಲ್ವಾ, ಖಂಡಿತವಾಗ್ಲೂ. ಹಾಗೆಯೇ ವಿನಮ್ರ ಸ್ವಭಾವ ಹೊಂದಿರುವ ಜನರು. ಆಚಾರ್ಯ ಚಾಣಕ್ಯರ ಪ್ರಕಾರ ವಿನಮ್ರ ಸ್ವಭಾವವನ್ನು ಹೊಂದಿರುವ ಜನರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಶೀಘ್ರದಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಹಾಗೆಯೇ ಇಂತಹ ಗುಣವನ್ನು ಹೊಂದಿರುವ ಜನರು ತಮ್ಮ ಸ್ವಭಾವ ಮತ್ತು ಒಳ್ಳೆಯ ನಡವಳಿಕೆಯಿಂದ ಸಂಪತ್ತನ್ನು, ಹಣವನ್ನು ಗಳಿಸುವಂಥದ್ದು. ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆಲ್ಲ ಯಾರಲ್ಲಿ ಇರುತ್ತೋ ಅಂಥವರಿಗೆ ಲಕ್ಷ್ಮೀ ದೇವಿ ಬೇಗ ಪ್ರಾಪ್ತರಾಗ್ತಾರೆ ಮತ್ತು ಆಶೀರ್ವಾದವನ್ನು ನೀಡ್ತಾರೆ ಅನ್ನುವ ಒಂದು ನಂಬಿಕೆ. ಇದು ಚಾಣಕ್ಯರು ಹೇಳಿರುವಂಥದ್ದು. ಆದರೆ ನಾವು ಈಗಲೇ ಅಂದರೆ ಇದರ ಬಗ್ಗೆ ನಾವು ಯೋಚನೆ ಮಾಡಿದರೆ ಹೌದು, ಖಂಡಿತವಾಗ್ಲೂ ನಾವು ಪ್ರಾಮಾಣಿಕವಾಗಿ ವಿನಮ್ರರಾಗಿ ಅಥವಾ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆದಾಗ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ನಮಗೆ ಆಶೀರ್ವಾದವನ್ನು ನೀಡುವಂಥದ್ದು. ಇದು ಸತ್ಯ.